ಗೆಸ್ ವಾಟ್ ಐಶನ್ ಬಿಟ್ಟೋಗೋಣ ಅಂತ ಪ್ಲಾನ್ ಆಗ್ತಾ ಇದೀವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ ಹೆಂಗಿತ್ತಪ್ಪ ಅಂದರೆ ದ ಲೇಸಿ ಡೇ. ಒಂದೊಂದು ದಿವಸ ಲೇಸಿ ಆಗಿರುತ್ತಲ್ಲ ಹಾಗೆ ಜಸ್ಟ್ ಬೆಳಗ್ಗೆ ತುಂಬ ಕ್ಲಾಸ್ ಇರಲಿಲ್ಲ. ಸೊ ಆರಾಮಾಗಿ ಎದ್ಬಿಟ್ಟು ಟಿಫಿನ್ ಮಾಡಿ ಆ್ಯಂಡ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡಿ ಫ್ರೆಂಡ್ಸ್ ಜೊತೆ ವೀಡಿಯೋ ಕಾಲ್ ಮಾಡಿ. ಸೊ ಹಾಗೆ ಲೇಸಿ ಡೇ ಇತ್ತು. ಸೊ ಫೈನಲಿ at 3 o'clock ಐ ಕೇಮ್ ಟು ಕ್ಲಾಸ್. ಸ್ವಲ್ಪ ಒಂದು ಸಂಗೀತ ಕೊರಿಯೋಗ್ರಫಿ ಇದೆ, ಅವ್ರು ಬರ್ತಾರೆ, ಅವ್ರದ್ದು ಕೊರಿಯೋಗ್ರಫಿ ಮುಗಿಸಿ ಟುಡೇ ವಿ ಆರ್ ಗೋಯಿಂಗ್ ಫಾರ್. ಅವತ್ತು ನೀವು ನೋಡಿರ್ತೀರ ಪ್ರೀವಿಯಸ್ ವ್ಲಾಗಲ್ಲಿ ನನ್ನ ಫ್ರೆಂಡ್ ಪಾಪ ಬರ್ಡೇ ಇನ್ವಿಟೇಷನ್ ಕೊಟ್ಟು ಹೋಗಿದ್ದಾನೆ. ಸೊ ನಾನು, ಮೈ ಹಸ್ಬೆಂಡ್ ಆ್ಯಂಡ್ ಮೈ ಅತ್ತೆ ಆಲ್ಸೋ, ಅವರೊಬ್ಬರೇ ಇರ್ತಾರೆ, ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ. ಸೊ 3 ಜನನು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ ಇವತ್ತು ಈವ್ನಿಂಗ್. ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ತೋರಿಸ್ತೀನಿ ಆ್ಯಂಡ್ ಚಿಕ್ಕ ಪುಟ್ಟ ಸ್ಕೂಲ್ ಮೆಮೊರೀಸ್ ಶೇರ್ ಮಾಡ್ಕೊಳ್ಳ ಟ್ರೈ ಮಾಡ್ತೀನಿ. ಎಲ್ಲರೂ ಫ್ರೀ ಆಗಿದ್ದೀನಿ ಸಿಕ್ಕಿದ್ರೆ, ಒಂದೇ ಟೈಮಲ್ಲಿ ಸಿಕ್ಕಿದ್ರೆ. ಸೊ ಮನೆಗೆ ಹೋಗಿ ಇಲ್ಲಿ ಕ್ಲಾಸ್ ಇದೆ 7:30 ತನಕ. 7:30 to 8:30 ಒಂದು ಬ್ಯಾಚ್ ಇತ್ತು. ಬಿಕಾಸ್ ಆಫ್ ದ ಬರ್ಡೇ ಇವಾಗ ಹೋಗಲೇಬೇಕಾಗಿದೆ. ಮನೆಗೆ ಬಂದು ಕರೆದ್ಮೇಲೆ ನಾವು ಖಂಡಿತವಾಗ್ಲೂ ಹೋಗಬೇಕಾಗುತ್ತೆ. ಯಾಕಂದರೆ ನೆನೆಸ್ಕೊಂಡು ನಮ್ಮನ್ನ ಹುಡ್ಕೊಂಬಂದು ಕೊಟ್ಟು ಹೋಗಿರ್ತಾರೆ ಅಂದರೆ ನಾವು ಹೋಗಬೇಕು. ಸೊ 7:30 to 8:30 ನಾಳೆ ಪೋಸ್ಟ್ಪೋನ್ ಮಾಡಿ ಇವತ್ತು ಈವ್ನಿಂಗ್ ಬರ್ಡೇಗೆ ಹೋಗ್ತಾ ಇದ್ದೀವಿ. ಸೊ ಯಾವ ಥರ ರೆಡಿ ಆಗ್ತೀವಿ, ನಾನು ನನ್ನ ಹ್ಯಾಂಡ್ಸಮ್ ಹಸ್ಬೆಂಡ್ ಅಂತ ನೋಡಿ ರೆಡಿ ಆಗಿಬಿಟ್ಟು ಬರ್ಡೇ ಪಾರ್ಟಿಲಿ ಸಿಗೋಣ. ಆ್ಯಂಡ್ ಬರ್ಡೇ ಪಾರ್ಟಿ ಹೆಂಗಿರುತ್ತೆ ನೋಡೋಣ. ಆ್ಯಂಡ್ ಮಧ್ಯದಲ್ಲಿ ಮೇ ಬಿ ಐ ಮೈಟ್ ಗೋ ಟು ಮೀಟ್ ಮೈ ಫ್ರೆಂಡ್. ಹೋಗ್ತೀನ ಇಲ್ಲ ಅವಳೇ ಬರ್ತಾಳ ನೋಡೋಣ. ಸೊ ಸ್ಟೇ ಟ್ಯೂನ್. ಗೆಸ್ ವಾಟ್, ಇವಾಗ 3 o'clock ಬಂದೆ. ಅದೇ ಸಂಗೀತ ಕೊರಿಯೋಗ್ರಫಿ ಇರುತ್ತೆ ಅಂತ. ಲಾಸ್ಟ್ ಮಿನಿಟಲ್ಲಿ ಅವ್ರು ಹೇಳಿದ್ರು ದಟ್ ಬೇರೆ ಕೆಲಸದಿಂದ ಬರೋಕ್ಕಾಗ್ತಿಲ್ಲ ಅಂತ. ಸೊ ಇಟ್ ಹ್ಯಾಪನ್ಸ್. ಆ್ಯಂಡ್ ಯಾವಾಗಲೂ ಏನು ಮಾಡಿ ಗೊತ್ತಾ, ನೆವರ್ ಎವರ್ ವೇಸ್ಟ್ ಸಮ್ವನ್ಸ್ ಟೈಮ್. ಬಿಕಾಸ್ ಪ್ರತಿಯೊಬ್ಬರು ಟೈಮು ತುಂಬ ಪ್ರಿಷಿಯಸ್ ಆಗಿರುತ್ತೆ. ನಾನಂತೂ ಇಲ್ಲಿ ತನಕನೂ ಇಂಥ ಟೈಮು ಅಂದರೆ ಅಂಥ ಟೈಮ್ ಶಾರ್ಪಾಗಿ ಹೋಗಿರ್ತೀನಿ. ಆ್ಯಂಡ್ ಇನ್ನೊಬ್ರು ಟೈಮಿಗೆ ನಾವು ಬೆಲೆ ಕೊಡಬೇಕು. ಆ್ಯಂಡ್ ನಾವು ಈ ಥರ ಒಂದು ಬಿಸ್ನೆಸ್ ಏನಾದರೂ ಮಾಡ್ತಾ ಇರಬೇಕಾದ್ರೆ ಒಂದು ಟೈಮಿಂಗ್ಸ್, ಬಿಸ್ನೆಸ್ ಆಗಿರಲಿ ಏನೇ ಆಗಿರಲಿ, ನೀನೊಂದು ನಾರ್ಮಲ್ ಮನುಷ್ಯ ಆಗಿರಲಿ, ಟೈಮ್ ಅನ್ನೋದಕ್ಕೆ ತುಂಬ ಬೆಲೆ ಕೊಡಬೇಕು. ದಟ್ಸ್ ಓಕೆ. ಇವಾಗ ನಾನು ಕ್ಲಾಸಿಗೆ ಬಂದಿದ್ದೀನಿ ಅಂದರೆ ನಾನು ಬೇರೆ ಬೇರೆ ಕೆಲಸಗಳು ಮಾಡ್ಕೊತಾ ಇರ್ತೀನಿ. ಎಡಿಟಿಂಗ್ ಇರುತ್ತೆ, ಏನಾದರೂ ವೀಡಿಯೋ ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊತಾ ಇರ್ತೀನಿ. ಐ ವಿಲ್ ಬಿ ಡೂಯಿಂಗ್ ಸಮ್ ಅದರ್ ವರ್ಕ್ಸ್. ನನ್ನ ಟೈಮ್ ವೇಸ್ಟ್ ಆಗೋಲ್ಲ. ಬಟ್ ಒಬ್ರು ಕಮಿಟ್ಮೆಂಟ್ ಕೊಟ್ಟಾದ್ಮೇಲೆ, ಇಲ್ಲ ಅವ್ರದ್ದು ಪಾಪ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಲಾಸ್ಟ್ ಮಿನಿಟಲ್ಲಿ ಅವ್ರು ಹೇಳಿದ್ರು ಈ ಥರ ಬರೋಕ್ಕಾಗ್ತಿಲ್ಲ ಅಂತ. ಬಟ್ ಸ್ಟಿಲ್ ಮುಂಚೆನೇ ಹೇಳಿದರೆ ನಾನು ಬೇರೆ ಏನಾದ್ರು ಪ್ಲ್ಯಾನ್ ಮಾಡ್ಕೋಬೋದಿತ್ತು ಅಂತ ಜಸ್ಟ್ ಎ ಥಾಟ್. ಅಂದರೆ ಆಡಿಯನ್ಸ್ ಅದು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಸೊ ಹೇಳ್ಕೊತಾ ಇದೀನಿ. ಸೊ ನಾನಿವಾಗ ಟೂ ಗುಡ್ ಟು ಬಿ ಟ್ರೂ ಅಂತ ಒಂದು ಪ್ರಜಕ್ತ ಕೋಲಿದು ಬುಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ರೀಸೆಂಟಾಗಿ ಒಂದು 2-3 ಬುಕ್ ಓದಿದೆ. ಯಾವುದು ಅಂದರೆ ಬುಕ್ ನೇಮ್ಸೇ ಮರ್ತೋಯ್ತಲ್ಲ. ಸೊ ಲಾಸ್ಟ್ ಓದಿದ್ದು ಇಕಿಗಾಯ್ ಬಂದು ಲಾಂಗ್ ಲೈಫ್ ಲೀಡ್ ಮಾಡೋದಕ್ಕೆ, ಹ್ಯಾಪಿಯಾಗಿರೋದಕ್ಕೆ ಏನೇನು ಕೀ ಪಾಯಿಂಟ್ಸ್ ಅಂತ. ಅದನ್ನೇನಾದರೂ ಎಕ್ಸ್ಪ್ಲೈನ್ ಮಾಡಬೇಕು ಕೀ ಪಾಯಿಂಟ್ಸ್ ಅಂತ ಏನಾದರೂ ಅಂದರೆ ಹೇಳಿ, ಎಸ್ ಅಂತ ಕಮೆಂಟ್ ಮಾಡಿ. ಮೇ ಬಿ ಅದು ಗುಡ್ ಪಾಸಿಟಿವ್ ನೋಟ್ಸ್, ನಾನು ಏನೇನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅದನ್ನೆಲ್ಲ ಒಂದಿನ ವೀಡಿಯೋ ಮಾಡ್ತೀನಿ. ಸೊ ಆ್ಯಸ್ ಆಫ್ ನೌ ಐ ಆಮ್ ಸ್ಟಾರ್ಟಿಂಗ್ ಟೂ ಗುಡ್ ಟು ಬಿ ಟ್ರೂ ಅಂತ. ನನ್ನ ಫ್ರೆಂಡ್ ಐಶು ಹತ್ರ ಬುಕ್ ಕಿತ್ಕೊಬಂದಿದ್ದೀನಿ ಓದೋಣ ಅಂತ. ಸೊ ನೋಡೋಣ ಏನು ಸ್ಟೋರಿ ಇದೆ ಅಂತ. ಇವತ್ತು ಸ್ಟಾರ್ಟ್ ಮಾಡ್ತೀನಿ, ಯಾವಾಗ ಏನು ಮಾಡ್ತೀನಿ ಗೊತ್ತಿಲ್ಲ. ಇಷ್ಟು ಪೇಜಸ್ ಇದೆ. ಲೆಟ್ಸ್ ಸ್ಟಾರ್ಟ್. So bright, baila conmigo toda la night. El ritmo suena, can you feel? See who has come to meet me. Let's go eat momos. ಎಷ್ಟು ಆಸೆಯಿಂದ ಬಂದ್ವಿ, ನೋಡಿದ್ರೆ ಮೋಮೋಸ್ ಅಂಗಡಿ ಕ್ಲೋಸ್. ಡಿಸಪಾಯಿಂಟೆಡ್. ದಿಸ್ ಇಸ್ ರಾಕಿ, ರಶ್ಮಿ ಸಣ್ಣ. ಎಸ್, ನನ್ನ ಲಾಗಿಗೆ our destiny was in tuck shop. Ayo. Wow, paneer roll, Maggi and fries. Yummy. I shoot now. Done. ಐಶನ್ ಬಿಟ್ಟೋಗೋಣ ಅಂತ ಪ್ಲಾನ್ ಆಗ್ತಾ ಇದೀವಿ ನಾವು. ಇಲ್ಲೇ ತಿನ್ಕೊಂಡು ಇಲ್ಲೇ ಇರು. ಪಾಂಡ ಪ್ರೋ ಇವಾಗ ಅದು. We came to silver shop. ಪಾಪುಗೆ ಏನಾದ್ರು ಪರ್ಚೇಸ್ ಮಾಡೋಣ ಅಂತ.
ಒಳಗಡೆ ನೋಡ್ತಾ ಇದ್ದೀವಿ. ಇದು ಕ್ಯೂಟಾಗಿದೆ. ಇದನ್ನು ಫೈನಲೈಸ್ ಮಾಡಿದ್ದೀವಿ. ಬಾಯ್ ಅಪ್ಪ. ಇವಾಗ ಅರ್ಪಿತಾ ಸಿಂಬು ಬೇಗ ಬೇಗ ಕ್ಲಾಸೆಲ್ಲ ಮುಗಿಸಿ ಪಟ ಪಟ ಅಂತ ಹೋಗೋಣ ಅಂತ ಬಂದರೆ ಕರೆಂಟ್ ಇಲ್ಲ. ದಿಸ್ ಇಸ್ ಹೌ ಲೈಫ್ ಈಸ್. ದಿಸ್ ಈಸ್ ಹೌ ಲೈಫ್ ಈಸ್. ಲೈಫ್ ಏಟ್ಸ್ ಯು ಇನ್ 360 ಡಿಗ್ರಿ. ಸೊ ಕರೆಂಟ್ ಇಲ್ದಿರ ರೆಡಿ ಆಗೋಣ ಇವಾಗ. ಕರೆಂಟ್ ಇಲ್ದಿದ್ರು ಈ ಥರ ರೆಡಿಯಾಗಿದ್ದೀವಿ. ಶರ್ಟ್ ಗಿಟ್ ಎಲ್ಲ ಏನು ಮಾಡೋಕ್ಕಾಗಿಲ್ಲ. ಸೊ ಯಾವುದು ಪ್ಲೈನೇ ಕಾಣಿಸುತ್ತರ ಇದೆಯೋ ಮ್ಯಾಚ್ ಆಗ್ತಿದೆ. ಓಕೆ, ಸೊ ಲೆಟ್ಸ್ ಗೋ. ಆ್ಯಂಡ್ ಇನ್ನೇನು ಟೈಮ್ ಆಗೋಯ್ತು 8:10. ಸೊ ನಮ್ಮ ಮನೆಯಿಂದ ಸ್ವಲ್ಪ ಲೊಕೇಶನ್ ಹತ್ರ ಇರೋದ್ರಿಂದ ಓಕೆ ಹೆಂಗೋ ಹೋಗ್ಬೋದು. ಲೆಟ್ಸ್ ಗೋ. ಪಾರ್ಟಿ ಆಲ್ ನೈಟ್. ಸಿ ಆರಾಮಾಗಿ ಟ್ರಿಪ್ಸ್ ಹೋಗ್ತಾ ಇದ್ದೇವೆ ನಾವು. ಇಲ್ಲೇ ಮನೆ ಹತ್ರ ಇದೆ ಅಂತ. ಸೇಮ್ ಕಲರ್ ಮ್ಯಾಚಿಂಗ್. ವೆಲ್ಕಮ್ ಟು ಜನಿಕಾ. ಲೆಟ್ಸ್ ಗೋ. ಫೈನಲಿ ಬೆಳಕು. ಸಕ್ಸಸ್ಫುಲಿ ಟ್ರಿಪ್ಸ್ ಬಂದಿದ್ದೀವಿ. ಮನೆಯಿಂದ ಒಂದು 5 minutes. ಕೇಳ್ತೀಯ ಕುಡ್ಸಿ ಗಿಫ್ಟ್ ತಗೊಂಬಂದ ಅಂತ ಇಷ್ಟು ಟಾರ್ಚರಿಂಗ್ ನೀನು. ಏನ್ ಗೊತ್ತಾ ರಶ್ಮಿ, ಅಲ್ಲಿ ರಾಖಿ ಸಿಕ್ಕಿದ್ದ. ಅಲ್ಲಿ ರಾಖಿ, ಇಲ್ಲಿ ರಶ್ಮಿ. ಅಲ್ಲಿ ರಾಖಿ ನೋಡಿದ್ರ ಇಲ್ಲ, ಇದು ಭಾರ್ಗವ್, ಇದು ರಶ್ಮಿ. ಶಿ ಇಸ್ ಮೈ ಸ್ಕೂಲ್ ಫ್ರೆಂಡ್. ಇದು ಅವ್ರ ಹಸ್ಬೆಂಡ್ ಭಾರ್ಗವ್. ಹೂ ಆರ್ ಯು ಮ್ಯಾನ್? ವಸ್ತುದ ಐಕ್ಯದ ಎಂಕದ ಕೂದಲು ಸಿಂಬು. ಹಾಗೇರಿ रुको जरा, सबर करो. ಶೇಕೆಂಡ್ ಪ್ಲೀಸ್. ಗಿಫ್ಟ್ ಬೇಡ ಶೇಕೆಂಡ್ ಮಾತ್ರ. ಇಲ್ಲಿ ಹ್ಯಾಂಡ್ ಶೇಕೆಂಡ್. ಓ ನಂಗೆ ವಾಪಸ್ ಕೊಡ್ತಾ ಇದ್ದಾಳೆ. ಥ್ಯಾಂಕ್ ಯು. ಮತ್ತೆ ನೀನು ತಗೋ. So this is where we're gonna have dinner. ಭಾರ್ಗವ್ ಮೆಟ್ರೋ ತೋರಿಸ್ತಾ ನೋಡೇ ಇಲ್ಲ. ಭಾರ್ಗವ್ ಮೆಟ್ರೋ ತರಿಸ್ತೀವಿ. ಎಲ್ಲಿ ಹೆಂಗಿದೆ? See highway. So the location is Singsandra, Manish Dum Biryani ಮೇಲ್ಗಡೆ 4th floor. Great dining hall. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ ಇದೀವಿ ನಾವು. ಯಾವ್ದು ಹೇಳು. ಲೈಟ್ ಬಂದ್ರೆ ಒಂದು ಔಟ್ಲೈನ್ ಕಾಣಿಸುತ್ತೆ. ಇವಾಗ ಔಟ್ಲೈನ್ ಕಾಣಿಸ್ತಾ ಇದೆ. ಓಕೆ, ಸೊ ಬ್ಯಾಕ್ ಟು ಹೋಮ್. ನಾವು ಇವಾಗ ಊಟ ಒಳ್ಳೆ ಊಟ ಆಯಿತು. ಇವಾಗ
ಫ್ರೆಶ್ ಅಪ್ ಆಗಿ ತಾಚಿ ಮಾಡೋದು. ಸೊ ಹೀಗಿತ್ತು ನಮ್ಮ ಒಂದು ನಾರ್ಮಲ್ ಡೇ. ಎವ್ರಿ ಡೇ ನಾವು ಅಂದ್ಕೊಂಡಿರೋ ಥರನೇ ಡಿಫ್ರೆಂಟ್ ಥಿಂಗ್ಸ್ ಆಗುತ್ತೆ. ಎಲ್ಲೆಲ್ಲೋ ಹೋಗ್ತೀವಿ, ಎಲ್ಲೋ ಊಟ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ದ ಲೈಫ್ ಈಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಗುಡ್ ನೈಟ್.